ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಂಜಾನೆ 5:45 ಆಗೈತೆ ನೋಡ್ರಿ. ಇದು ಅಮಾವಾಸ್ಯೆ ವ್ಲಾಗ್ ಐತ್ರಿ. ಲೇಟ್ ಆತು ಹೇಳಕ್ಕಂದ್ರೂ ರೀ. ನೋಡ್ರಿ ಈಗ ಎಲ್ಲ ಸ್ನಾನ ಅದು ಆದ ನಂತರ ಕಿಚನ್ಗೆ ಬಂದೇನಿ ರೀ. ಇದೆಲ್ಲ ಕ್ಲೀನ್ ನೈಟೇ ಮಾಡ್ಕೊಂಡೀನಿ ರೀ ನಾನು. ಈಗ ನೋಡ್ರಿ ಗ್ಯಾಸ್ ಪೂಜೆ ಮಾಡ್ಕೊತೀನಿ ರೀ. ಕ್ಲೀನ್ ಮಾಡ್ಕೊಂತೀನಿ ನಾನು. ಪೂಜೆ ಮಾಡಿನ ದಿವಸ ಹಂಗೆ ಮಾಡ್ತೀನಿ ರೀ. ಪೂಜೆ ಮಾಡಿನೇ ಮಾಡ್ತೀನಿ ರೀ. ಇವತ್ತು ಅಮಾವಾಸ್ಯೆ ತನಕ ಹೆಂಗೆ ಮಾಡ್ಬೇಕಾಗೈತೆ ರೀ, ಬ್ಯಾಳೆದು ಹಾಕೋದೈತೆ ರೀ. ನಾನೇನು ಮಾಡೀನಿ ರೀ, ಫಸ್ಟಕ್ಕೆ ಹಾಲು ಕಾಯಕ್ಕಿಟ್ಟೇನಿ ರೀ. ಒಂದು ಕಡೆ ಹಾಲು ಕಾಯಕ್ಕಿಟ್ಟು ಚಹಾ ಮಾಡ್ಕೋಬೇಕಂತಂದು ಇವ್ರದ್ದು ಅದೆಲ್ಲ ಸ್ನಾನದು ಎಲ್ಲ ಆಗೈತೆ ರೀ. ಚಹಾ ಮಾಡಕ್ಕಿಟ್ಟೇನಿ ನೋಡ್ರಿ. ಈಗ ಚಹಾ ಮಾಡಕ್ಕೆ ಇಟ್ಟ ನಂತರ ಏನಿಲ್ಲ ರೀ, ಈಗ ಬ್ಯಾಳೆ ಎಲ್ಲ ರೆಡಿ ಮಾಡ್ಕೊತೀನಿ ರೀ ನಾನು. ಚಹಾ ಈ ಕಡೆ ಒಂದು ಕಡೆ ಸೈಡ್ ಇದನ್ನದು ಇಟ್ಟು ರೀ. ಅಂದ್ರೆ ಲೇಟ ಆಗೈತೆ ರೀ. ಹುಡುಗರಷ್ಟು ಸ್ನೇಹಾನ್ ಸ್ಕೂಲ್ ಇತ್ತು ರೀ. ಶ್ರೀದಂತೂ ಏನು ಸ್ಕೂಲ್ ಇಲ್ಲ ಆಗೈತೆ ರೀ. ಪೇರೆಂಟ್ಸ್ ಮೀಟಿಂಗ್ ಇತ್ತು ರೀ ಅವಂದು. ಹಿಂಗಾಗಿ ಹೋಗ್ಬೇಕಾಗೈತೆ ರೀ ಪೇರೆಂಟ್ಸ್ ಮೀಟಿಂಗ್ನು. ಈಗ ನೋಡ್ರಿ ಇದನ್ನ ಬ್ಯಾಳೆ ಅದೆಲ್ಲ ತಗೊಂಡೇನಿ ರೀ. ಸ್ವಲ್ಪ ಹಾಕೇನಿ ರೀ, ಯಾಕಂದ್ರೆ ಶ್ರಾವಣ ತಿಂಗಳು ಪೂರ್ತಿ ಎಲ್ಲ ಬ್ಯಾಳಿನ ಹಾಕೋದೈತೆ ರೀ. ಸ್ವೀಟ್ ಆಗೈತೆ ಅಂತಂದು ನಿವದಿ ಪೂರ್ತಿ ಅಷ್ಟೇ ಹಾಕಿ ನೋಡ್ರಿ ಬ್ಯಾಳೆ ರೀ. ಬ್ಯಾಳೆ ಹಾಕಿ ಈಗ ಒಂದು ಕಡೆ ಏನಿಲ್ಲ ರೀ, ಅನ್ನಕ್ಕೆ ಇಡ್ಬೇಕಂತಂದ್ರೆ ನೋಡ್ರಿ, ಈಗ ಅಕ್ಕಿ ತೊಗೊಂಡು ಅನ್ನಕ್ಕೆ ಇಡತ್ತೇನೆ ರೀ. ಕುಕ್ಕರ್ ಹಚ್ಚಾತೇನೆ ರೀ. ನೋಡ್ರಿ ಅನ್ನಕ್ಕೆ ಅದು ಇಟ್ಟೇನಿಲ್ಲ ರೀ. ಮತ್ತು ಸೈಡ್ ಬೈ ಸೈಡ್ ಮತ್ತು ಬೇರೆ ಕೆಲಸಗಳು ಇದ್ದು ರೀ. ಹಂಗೆ ಎಷ್ಟು ಆಗೈತೆ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ. ಒಂದು ಸ್ವಲ್ಪ ವಿಡಿಯೋ ಇದನ್ನ ಮಾಡೀನಿ ರೀ, ವಿಡಿಯೋ ಮಾಡ್ಕೊಂಡೇನಿ ರೀ. ಭಾಳ ಮಾಡೋಕ್ಕಾಗಿಲ್ಲ ರೀ ನನಗೆ, ಕೆಲಸದು ಇತ್ತು ನಾನು. ಹಿಂಗಾಗಿ ಭಾಳ ಏನು ಮಾಡ್ಕೊಂಡೆ ಇಲ್ಲ ನಾನು ರೀ. ಈಗ ಏನಿಲ್ಲ ರೀ, ಹಿಟ್ಟು ನಾದಿ ಇಡ್ಬೇಕಂತಂದು ನೋಡ್ರಿ. ಈಗ ಹಿಟ್ಟು ನಾದಿ ಇಡತ್ತೀನಿ ರೀ. ಆದ್ರೆ ಅನ್ಕಸ್ಮಟ್ಟ ಇವೆಲ್ಲ ಬ್ಯಾಳೆದು ಕುದಿತನ ಅಲ್ರಿ, ಇಲ್ಲ ಪಲ್ಯ ಮಾಡ್ಕೊತಾನ ಅದು ರೀ. ಹಿಟ್ಟು ನೆನೆದಿತ್ತಂದು ಇವ್ರಿಗೆ ಅಷ್ಟು ನಾಷ್ಟಾಕ್ ಮಾಡಿ ಕೊಟ್ಟಿನಿ ರೀ. ಇವರು ಹಾದ್ರಿ ರೀ ಅಂಗಡಿ ಕಡೆ. ಆಮೇಲೆ ಇದು ಸ್ನೇಹಾದು ಕ್ಲಾಸ್ ಇತ್ತು ರೀ ಬೇಗ ಮುಂಜಾನೆ. ನಾನು ಹಾಕಿ ಹೋಗೋಕ್ಕೆ ಇದ್ದಳು ರೀ. ಹಿಂಗಾಗಿ ನೋಡ್ರಿ ಬೇಗ ಮಾಡ್ಕೋಬೇಕಂತಂದು ಮಾಡತ್ತೇನೆ ನೋಡ್ರಿ. ಆಮೇಲೆ ಮೇನ್ ಅಂದ್ರೆ ರೀ, ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಾಗೈತೆ ರೀ ಅಂತ. ಆಮೇಲೆ ಅವ್ರ ಟೈಮಿಂಗ ಆಮೇಲೆ ರೂಲ್ ನಂಬರ್ ಕೊಟ್ಟಿರ್ತಾರೆ, ಆ ಪ್ರಕಾರ ಹೋಗ್ಬೇಕಾಗೈತೆ ರೀ. ಅದಕ್ಕೇನಿಲ್ಲ ರೀ, ಅವಸರ ಮಾಡ್ಕೊಂಡು ಹೋಗ್ಬೇಕಂದಿನಿ ರೀ. ಆಮೇಲೆ ದೇವ್ರಿಗೆ ಅಷ್ಟು ಹೋಗೋದತ್ತು ರೀ ಅಮಾವಾಸ್ಯೆ ತನಕ. ದೇವ್ರಿಗೆ ಹೋಗೋದೇನು ಏನು ಶೇರ್ ಮಾಡ್ಕೊಂಡಿಲ್ಲ ನಾ ಏನು ರೀ. ಪೇರೆಂಟ್ಸ್ ಮೀಟಿಂಗ್ ಮಾತ್ರ ಕಂಪಲ್ಸರಿ ಹೋಗಬೇಕಾಗಿತ್ತು. ಹಂಗಾಗಿ ರೀ ಈಗ ನೋಡ್ರಿ ಕನಕ ಅಷ್ಟು ನಾದ್ಕೊಂಡೇನಿಲ್ಲ ರೀ. ಪಲ್ಯಗಳು ಎಲ್ಲ ಮಾಡಿ ಆಮೇಲೆ ಹುಡುಗರು ಡಬ್ಬಿ ಅದು ಕಟ್ಟೋದಿರ್ತತ್ರಲ್ಲ, ಹಾಗಾಗಿ ಅವಸರ ಕೊಂಚೂರು ಮಾಡ್ಕೋಬೇಕಾಗತ್ತೆ ರೀ. ಬೀನ್ಸ್ ಪಲ್ಯ ಮಾಡ್ಬೇಕಂತಂದು ನೋಡ್ರಿ. ಈಗ ಬೀನ್ಸ್ ತಕ್ಕೊಂಡೇನಿ ರೀ. ಫ್ರಿಜ್ನಾಗ ನೈಟನೇ ಎಲ್ಲ ಸೋಸಿಟ್ಟಿನಿ ರೀ. ನೈಟ್ ಸೋಸಿಟ್ಕೊಂಡಂದ್ರೆ ರೀ, ಬೆಳಗ್ಗೆ ಅದು ಮಾಡಕ್ಕೆ ಒಂಚೂರು ಅನುಕೂಲ ಆಕತ್ತಲ್ಲ, ಬೇಗ ಆಕತ್ತಂದು ಫ್ರಿಜ್ನಾಗಿನ ತೆಗೆದಿಟ್ಟು ತೊಳ್ಕೊಂಡೇನಿಲ್ಲ ರೀ. ಈಗ ಹುರ್ಕೋತೇನೆ ರೀ. ಅನುಗುಡ್ದ ಒಂದು ಕಡೆ ಸೈಡ್ ಏನಿಲ್ಲ ರೀ, ಬ್ಯಾಳೆದು ಕುದ್ದಿದ್ದು ರೀ ನಾನು. ಹಿಂಗಾಗಿ ನೋಡ್ರಿ ಅದನ್ನ ಏನು ಬ್ಯಾಳೆ ತಕ್ಕೊಂಡೇನಿಲ್ಲ ರೀ. ಬಸದ ಹತ್ರದ ಕಟ್ಟು ಬಸದ್ರಿ, ಬೆಲ್ಲ ಹಾಕಿ ಕುದಿಸ್ಬೇಕಾಗಿತ್ತು ರೀ. ಇದು ಅಮಾವಾಸ್ಯೆ ವ್ಲಾಗ್ ಐತೆ ರೀ. ನಾನೇ ಎಡಿಟಿಂಗ್ ಮಾಡಿ ಹಾಕ್ಬೇಕಾದ್ರೆ ಲೇಟ್ ಆಯ್ತು ರೀ. ಅದ್ರೊಳಗೆ ಬ್ಲೌಸ್ ಹೊಲಿಯೋದು ಭಾಳ ಬಂದಾವ್ರಿ. ಹಿಂಗಾಗಿ ನನಗೂ ಅದು ಎಡಿಟಿಂಗ್ ಮಾಡಿ ಹಾಕೋದು ಮಾಡೋದು ಆಗೋದ್ರಿ. ಇನ್ನು ಮತ್ತು ಗಣಪತಿ ಗಣಪತಿ ಕುಯ್ತಂದ್ರೆ ಏನಿಲ್ಲ ರೀ, ಆವಾಗಂತೂ ಆಗಂಗೆ ಇಲ್ಲ ರೀ. ಹಬ್ಬ ಹುಣ್ಣಿಮೆ ದಿನ ಆಗೋದು ರೀ. ಈಗ ನೋಡಿರಿ ಬೀನ್ಸ್ ಏನಿಲ್ಲ ರೀ, ಹುರ್ಕೋತೀನಿ ರೀ. ಹಿಂಗೆ ಕಣ್ಣು ಹೇಳುವಂಗೆ ಹುರ್ಕೊಂಡೇನಿಲ್ಲ ರೀ. ಒಗ್ಗರಣೆ ಹಾಕೋದು ನೀವೇ ಅದು ಹೆಂಗೆ ಮಾಡ್ತೀರ ಅದು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನಮ್ಮಲ್ಲಿ ಉದುರು ಪಲ್ಯ ಮಾಡ್ತಾರೆ ಬೀನ್ಸದ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದು. ಎಣ್ಣೆ ಹಾಕಿ ಏನಿಲ್ಲ ರೀ, ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಆಮೇಲೆ ಕರಿಬೇವ ಉಳ್ಳಾಗಡ್ಡಿ ಹಾಕಿನಿಲ್ಲ ರೀ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಕಲರ್ ಚೇಂಜ್ ಆಗುತ್ತಾನ ರೀ. ಫ್ರೈ ಮಾಡ್ಕೊಂಡು ಅದ್ರೊಳಗೆ ನೋಡ್ರಿ ಖಾರ ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ತಿರುವಾಡೇನಿಲ್ಲ ರೀ. ಅದನ್ನ ಹುರಿದೇನು ಬೀನ್ಸ್ ಇರ್ತತ್ತಲ್ಲ ಅದನ್ನ ಅದ್ರೊಳಗೆ ಹಾಕಿ ಒಂಚೂರು ನೀರದು ಹಾಕಿನಿಲ್ಲ ರೀ. ಒಂದು ಸ್ವಲ್ಪ ಹಾಕೋದ್ರಿ, ನೀರು ಭಾಳ ಹಾಕಂಗಿಲ್ಲ, ಅಂದ್ರೆ ಕುದಿಯೋಷ್ಟು ಹಾಕಿನಿಲ್ಲ ರೀ. ಮ್ಯಾಲೆ ಮುಚ್ಚಿಟ್ಟಿತ್ತಂದ್ರೆ ರೀ ಹಾಕತ್ರಿ, ಒಂದು 5 ನಿಮಿಷನೇ ಹಾಕತ್ರಿ ಪಲ್ಯ ಮಾತ್ರ ರೀ. ನೋಡ್ರಿ ಪಲ್ಯ ರೆಡಿ ಆಗೈತ್ರಿ. ಇದು ಚಪಾತಿ ಪಲ್ಯ ಕಟ್ಕೊಂಡು ಹೋಗೋ ಹುಡುಗರು ಸಾಲಿಗೆ ರೀ. ನಾಷ್ಟ ಅದು ಏನು ಕಟ್ಟಂಗಿಲ್ಲ ರೀ. ನಾನು ನಾಷ್ಟ ಇಲ್ಲಿ ತಿಂದು ಇದು ಮಾಡಿ ಹೋಗಿರ್ತಾರೆ ರೀ. ಅಂದ್ರೆ ಇದನ್ನ ಹಾಕತ್ತಿರಲ್ಲ, ಹೊಟ್ಟೆ ಹಸಿತೇನೆ ನಾನು ರೀ. ಒಂದು ಕಡೆ ಸೈಡ್ ಹಾಲು ಕಾಯ್ಕಿಟ್ಟಿನಿ ರೀ. ಈಗ ಚಪಾತಿ ಮಾಡ್ಕೋಬೇಕಂತ ನೋಡ್ರಿ. ಇದೆಲ್ಲ ಕನಕ ಅದು ಎಲ್ಲ ರೆಡಿ ಮಾಡ್ಕೊಂಡೇನಿ, ಹೋಳಿಗೆ ಮನೆಯದು ತೊಗೊಂಡು ಅನ್ಗುಡ್ದು ಇದನ್ನ ಮಾಡ್ಕೊಬಿಟ್ಟು ಚಪಾತಿ ಮಾಡ್ಕೊಬಿಡ್ದನ ನೈವೇದ್ಯಕ್ಕೆ ರೀ ಕಡ್ಬ ಮಾಡಿ ತಗೊಂಡಿನಿ ರೀ. ಅದನ್ನು ವಿಡಿಯೋ ಮಾಡ್ಕೊಕೆ ಆಗಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಕೆ ರೀ. ಚಪಾತಿ ಅಷ್ಟು ಲಡ್ಸ್ಕೊಡ್ಬೇಕಂತಂದು ಅವಸರಕ್ಕೆ ಲೇಟ್ ಆಗೈತೆ ಹುಡುಗರಿಗೆ ತಂದು ನೋಡ್ರಿ. ಲಡ್ಸ್ಕೊಡತ್ತೇನೆ ರೀ ಇದನ್ನಷ್ಟೇ. ಎಲ್ಲರಿಗೂ ನನ್ನ ವಿಡಿಯೋ ಹೆಂಗೆ ಅನ್ಸತ್ತೆ ಅವ್ನು ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ ಮರಿಲಾರ್ದ ರೀ. ಲೈಕ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡೋಕ್ಕಂತೂ ಏನು ದುಡ್ಡು ಇತ್ತು ಆಗಂಗಿಲ್ಲ ರೀ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಚಪಾತಿ ಎಷ್ಟು ಮಾಡಿ ನೋಡ್ರಿ. ಇನ್ನು ನಾನು ಪೇರೆಂಟ್ಸ್ ಮೀಟಿಗೆ ಹೋಗ್ಬೇಕಂತಂದು ಇದನ್ನ ಮಾಡತ್ತೀನಿ, ರೆಡಿ ಆಗ್ಬೇಕಂದಿನ ರೀ. ಲೇಟ ಆಗೈತೆ ರೀ ಹೋಗ್ಬೇಕಾರ್ನೂ ರೀ. ನೋಡಿರಿ, ಇದಾದ ನಂತರ ನಾ ಏನು ಭಾಳ ಜಾಸ್ತಿ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ರೀ. ಗ್ಯಾಸ್ ಕಟ್ಟಿ ಅದು ಕ್ಲೀನ್ ಮಾಡೋದ್ರಿ, ಅದನ್ನಷ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಅರ್ಬಿ ಇದ್ದು ಒಗಿವು ಅದನ್ನೆಲ್ಲ ತೊಳಿವು ರೀ. ಅವನ್ನೆಲ್ಲ ಒಗೆದು ಹಾಕಿ ಭಾಂಡೆ ತಿಕ್ಕಿ ಅದು ಇನ್ನೂ ಶೇರ್ ಮಾಡ್ಕೊಂಡೇ ಇಲ್ರಿ ನಾ ರೀ. ಅಂದ್ರೆ ಟೈಮ ಸಿಕ್ಕಿಲ್ಲ ರೀ. ಇದಕ್ಕೆ ಹೋಗಾಕ ಸ್ಕೂಲಿಗೆ ಹೋಗಾಕ ರೆಡಿ ಆಗೇನು ನೋಡ್ರಿ. ಈಗ ಶ್ರೀದು ತಿಂಗಳ ಇರ್ತೈತೆ ರೀ ಮೀಟಿಂಗ ಶಾಲ್ಯಾಗ, ಹಿಂಗಾಗಿ ಹೋಗಬೇಕಾಗತ್ತೆ ಕಂಪಲ್ಸರಿ ರೀ. ತಪ್ಸಕ್ಕೆ ನಡೆಯಂಗೆ ಇಲ್ಲ ರೀ. ವಿಡಿಯೋಗೋದು ಎಲ್ಲ ಹೆಂಗೆ ಅನ್ಸತ್ತೆ ಹೇಳಿ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.